ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಕುರಿತು ಉದ್ಯಮಿಗಳು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ತಾರಕಕ್ಕೇರಿದೆ. ಸರ್ಕಾರವನ್ನ ಟೀಕಿಸಿದ್ದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ಗೆ ಡಿಕೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಅತ್ತ ವಿಪಕ್ಷಗಳು ಸರ್ಕಾರದ ಬಳಿ ಹಣವಿಲ್ಲ, ಪಾಪರಾಗಿದೆ ಅಂತ ಲೇವಡಿ ಮಾಡ್ತಾ ಇವೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರು ಹೈಟೆಕ್ ಸಿಟಿ, ಐಟಿ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಮೆಟ್ರೋ ಸಿಟಿ, ಗಾರ್ಡನ್ ಸಿಟಿ ಅಂತೆಲ್ಲ ಎಷ್ಟು ಖ್ಯಾತಿ ಗಳಿಸಿದೆಯೋ, ರಸ್ತೆ ಗುಂಡಿಗಳು ಹಾಗೂ ಟ್ರಾಫಿಕ್ ಜಾಮ್ನಿಂದಲೂ ಅಷ್ಟೇ ಕುಖ್ಯಾತಿ ಪಡೆದಿದೆ. ಇದೇ ವಿಚಾರವಾಗಿ ಸದ್ಯ ಉದ್ಯಮಿಗಳು ವರ್ಸಸ್ ಸರ್ಕಾರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ರಸ್ತೆ ಗುಂಡಿಗಳ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಟ್ವೀಟ್ ಮಾಡಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಡಿಕೆ ಬೆಂಗಳೂರಿನ ಘನತೆ ಕುಗ್ಗಿಸಬೇಡಿ ಅಂತ ಕೆರಳಿದ್ರು. ಇದೀಗ ಮತ್ತೆ ರಸ್ತೆ ಗುಂಡಿ ವಿಚಾರಕ್ಕೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ವಿಷಯ ಏನಂದ್ರೆ, ಬೆಂಗಳೂರಿನ ರಸ್ತೆಗಳನ್ನ ಸರಿಪಡಿಸೋಕೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಖುದ್ದು ಮುಂದೆ ಬಂದಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ, ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದವರು ಈಗ ದೊಡ್ಡವರಾಗಿದ್ದಾರೆ, ನಾವು ಮೊದಲು ಹೇಗಿದ್ವಿ ಅನ್ನೋದನ್ನ ಮರೆತು ಮಾತನಾಡ್ತಿದ್ದಾರೆ. ಡೆಲ್ಲಿ, ಮುಂಬೈ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸಮಸ್ಯೆ ತೋರಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ. ದೊಡ್ಡದಾಗಿ ಬೆಳೆದ ಇದ್ದ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಇದು ಫಾರ್ಗೆಟ್ ರೂಟ್, ಇದು ನಾನ್ ಗೆಟ್ ರೂಟ್ ಅಂತ. ಸೊ ಕೆಲವೆಲ್ಲ ಮತ್ತೆ ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಡೆಲ್ಲಿ ಕರ್ಕೊಂಡೋಗಿ, ಮುಂಬೈ ಕರ್ಕೊಂಡೋಗಿ, ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ನಾನು ತೋರಿಸ್ತೀನಿ. ಒಂದೊಂದು ರೋಡ್ ಅಲ್ಲಿ ಏನೇನಿರುತ್ತೆ, ಮಳೆ ಬರ್ತಾ ಇರ್ಬೇಕಾದ್ರೆ ಏನಿರುತ್ತೆ, ಬಟ್ ಅದನ್ನು ನಾವು ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಇವರೆಲ್ಲ ಬಿಜೆಪಿ ಅವಧಿಯಲ್ಲಿ ಯಾಕೆ ಮಾತನಾಡಲಿಲ್ಲ ಅಂತ ಡಿಕೆ ಪ್ರಶ್ನೆ ಎತ್ತಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿರೋ ಕಿರಣ್ ಮಜುಂದಾರ್, ನಾವೇನು ಈಗ ಟೀಕಿಸ್ತಿಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕೆ ಮಾಡಿದ್ವಿ, ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ ಅಂದಿದ್ದಾರೆ. ಡಿಕೆ ಮಾತು ಸತ್ಯವಲ್ಲ. ಮೋಹನ್ ದಾಸ್ ಪೈ ಮತ್ತು ನಾನು ಇಬ್ಬರು ನಮ್ಮ ನಗರದಲ್ಲಿನ ಮೂಲ ಸೌಕರ್ಯಗಳು ಹದಗೆಡುತ್ತಿರೋದನ್ನ ಹಿಂದಿನ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕಿಸಿದ್ದೇವೆ. ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ. ರಸ್ತೆಗಳನ್ನು ಸ್ವಚ್ಛಗೊಳಿಸೋದು ಮತ್ತು ಪುನಃ ಸ್ಥಾಪಿಸೋದೇ ನಮ್ಮ ಅಜೆಂಡಾ. ಇನ್ನು ಕಿರಣ್ ಮಜುಂದಾರ್ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಇವರೆಲ್ಲ ಹಿಂದಿನ ಸರ್ಕಾರದಲ್ಲಿ ಇಷ್ಟು ಆಕ್ಟಿವ್ ಇರಲಿಲ್ಲ ಅಂತ ಗುಡುಗಿದ್ದಾರೆ. ಡಾಕ್ಟರ್ ಕಿರಣ್ ಮಜುಂದಾರ್ ಅವರು ಅವರ ಹೇಳಿಕೆ ಬಿಸಿನೆಸ್ ಸರ್ಕಲ್ ಅಲ್ಲಿ, ಇಂಡಸ್ಟ್ರಿ ಸರ್ಕಲ್ ನಲ್ಲಿ ಏನು ಸಂದೇಶ ಕೊಡುತ್ತೆ, ಅದು ನಮ್ಮ ಕನ್ಸರ್ನ್. ನಾನು ಹೇಳಿದ್ದೀನಲ್ಲ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿದ್ರೆ ವಿ ವೆಲ್ಕಮ್ ಇಟ್, ಸೊಲ್ಯೂಷನ್ ಕೊಡಿ, ವಿ ವಿಲ್ ಟೇಕ್ ಇಟ್, ವಿಲ್ ಅಡಾಪ್ಟ್ ಇಟ್. ಕಿರಣ್ ಮಜುಂದಾರ್ ಟೀಕೆಯನ್ನೇ ಬಿಜೆಪಿ ಸರ್ಕಾರದ ವಿರುದ್ಧ ಸಮರಕ್ಕೆ ಅಸ್ತ್ರ ಮಾಡಿಕೊಂಡಿದೆ. 60 ವರ್ಷಗಳ ಇತಿಹಾಸದಲ್ಲಿ ಬೆಂಗಳೂರು ಇಷ್ಟು ಅಧ್ವಾನ ಆಗಿರಲಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಸರ ಹೊರಹಾಕಿದ್ರೆ, ಕೇಂದ್ರ ಸಚಿವ ಎಚ್ಡಿಕೆ, ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಸರ್ಕಾರವನ್ನ ಕುಟುಕಿದ್ದಾರೆ. ಇಷ್ಟು ಅಧ್ವಾನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರುವಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು, ಅವಾಂತರ ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ 5-6 ಕಿಲೋಮೀಟರ್ನ 1.5 ಗಂಟೆ 2 ಗಂಟೆ ಸಮಯ ತೆಗೆದುತಕ್ಕಂತ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರೆ ಅದನ್ನ ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗುತ್ತೆ. ಹಿಂದೆ ಕೂಡ ಕಿರಣ್ ಮಜುಂದಾರ್ ಅವರು ಆಗ್ಬೋದು, ಮೋಹನ್ ದಾಸ್ ಪೈ ಅವರಾಗ್ಬೋದು, ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸೊ ಇದನ್ನ ಈ ಸಂಘರ್ಷದ ಹಾದಿ ತಗೋಬಾರದು, ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು, ಈಗ ಕೆಲವು CSR ಆಕ್ಟಿವಿಟೀಸ್ ಕೂಡ ಇದೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ರಾಜಕೀಯ ನಾಯಕರೇನು ಬೆಂಗಳೂರಿನ ಗುಂಡಿಗಳನ್ನ ಮುಂದೆ ಇಟ್ಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಆದರೆ ಬೆಂಗಳೂರಿಗರು ರಸ್ತೆ ಗುಂಡಿಗಳ ಕಾಟಕ್ಕೆ ಹೈರಾಣಾಗಿ ಬೇಸತ್ತು ಹೋಗಿದ್ದಾರೆ. ಶಾಂತಮೂರ್ತಿ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.